ಶುಗರ್ ಇದೆಯಾ? ಥೈರಾಯ್ಡ್ ಏನಾದ್ರು ಇತ್ತಾ ನಿಮಗೆ ಮುಂಚೆ? ಶುಗರ್ಗೆ ಏನೇನು ತಗೊಳ್ತೀರಾ? ಎಷ್ಟು ವರ್ಷದಿಂದ ಶುಗರ್ ಬಂದಿರೋದು ನಿಮಗೆ? 3 ವರ್ಷ. ಇದು ಟ್ಯಾಬ್ಲೆಟ್ ಇವಾಗ ಬೆಳಿಗ್ಗೆ ರಾತ್ರಿ ತಗೊಳ್ತೀರಾ ಬರೀ ಬೆಳಿಗ್ಗೆನಾ? ಜಾಸ್ತಿ ಇದೆಯಲ್ಲ, 11.8 ಇದೆ. ಏನಕ್ಕೆ ನೀವು ಇಷ್ಟು ಶುಗರ್ ಅನ್ಕಂಟ್ರೋಲ್ಡ್ ಇದೆ? ಏನೇನು ಊಟ ಮಾಡ್ತೀರಾ ಹೇಳಿ? ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ತಿನ್ನಲ್ಲ. ನವಣೆ ಅಕ್ಕಿ ಅನ್ನ ಬರ್ತಲ್ಲ ಅದನ್ನು ತಿಂತೀನಿ. ಮನೆ ಏನಾದರೂ ಯುಗಾದಿಗೆ ಜಾಸ್ತಿ ಸ್ವೀಟು, ಹೋಳಿಗೆ, ಪಾಯಸ ಏನಾದರೂ ಜಾಸ್ತಿ ತಿಂದ್ರೆ? ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ, ಸಕ್ಕರೆ ಬೆಲ್ಲ ಯೂಸ್ ಮಾಡಿದ್ರೂ ಜಾಸ್ತಿ ಆಗುತ್ತೆ. ಕಾಫಿ ಟೀ ಕುಡಿಯೋದು ಅಲ್ಲ, ಆದರೂ ನೀವು ಇಷ್ಟು ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಹೆಂಗೆ ಅಂತ? ಶುಗರ್ ಕಂಟ್ರೋಲಲ್ಲಿ ಇರಬೇಕಮ್ಮ. HbA1c 7 ಒಳಗಡೆ 6.5 ಒಳಗಡೆ ಇರಬೇಕು. 6 ತಿಂಗಳಲ್ಲಿ ಒಂದ್ಸಲ ಚೆಕ್ ಮಾಡಿಸಿದ್ದೆ. ಅದೇ ಜಾಸ್ತಿ ಇದೆ. ಇನ್ಸುಲಿನ್ ಸ್ಟಾರ್ಟ್ ಮಾಡಲ್ಲ ನಿಮಗೆ? ಬೇಡ, ಮಾತ್ರನೇ ಕೊಡಿ, ಒಂದು ತಿಂಗಳು ನೋಡಿ, ಆಮೇಲೆ ಆಯಿತು. ನೀವು ಮಾತ್ರೆ ಕರೆಕ್ಟಾಗಿ ತಗೊಳ್ಬೇಕು, ಅರ್ಥ ಆಯ್ತಾ? ಊಟದ ಕಂಟ್ರೋಲ್ ಇರಬೇಕು. ಇಲ್ಲ ಅಂತಂದರೆ ಈ ಥರ ಶುಗರು ಹೆಚ್ಚು ಕಮ್ಮಿ ಬೇಜಾನ್ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನೋಡಿ. ಒಂದು ತಿಂಗಳು ನೋಡಿ. ನವಣೆ, ಆರ್ಕ ಅದೆಲ್ಲ ತಿಂತೀರಾ ನೀವು? ಏನೇನು ಮಾಡ್ಕೊಳ್ತೀರಾ ಆರ್ಕದಲ್ಲಿ? ಆರ್ಕದ ಅನ್ನ ಮಾಡ್ತೀರಾ? ನವಣೆ ಅನ್ನ ಮಾಡ್ತೀರಾ? ಓಕೆ. ಇದು ಜೋಳದ ರೊಟ್ಟಿ ಕೂಡ ತಿಂತೀರಾ? ಒಳ್ಳೆಯದು. ರಾಗಿ ಮುದ್ದೆ ತಿಂತೀರಾ? ಓಕೆ. ಎಷ್ಟು ಇವಾಗ KG ನವಣೆ ಎಲ್ಲ? 90 ರೂಪಾಯಿನಾ? ಎಲ್ಲಿ ಸಿಗುತ್ತೆ ನಿಮಗೆ ಅದು? ನವಣೆ 90 ರೂಪಾಯಿ 1 kg. ಆರ್ಕ ಎಲ್ಲ? ಆರ್ಕ ತಗೊಳ್ಳಲ್ಲ. ನವಣೆ ಬಿಟ್ಟು ಏನೇನು ತಿಂತೀರಾ ನೀವು? ಅದೇ ಚಪಾತಿ, ಜೋಳದ ರೊಟ್ಟಿ, ತರಕಾರಿ, ಪಲ್ಯಗಳು, ಕಾಳುಗಳು, ಮೊಳಕೆ ಕಾಳು, ಹುಳಿಕಾಳು, ಕಡಲೆಕಾಳು, ಹೆಸರು ಕಾಳು. ಜೋಳ ಎಲ್ಲ ಎಷ್ಟು KG ಇವಾಗ? ಜೋಳ ಮೊನ್ನೆ ತಂದಾಗ 50 ರೂಪಾಯಿ. 50 ರೂಪಾಯಿ. ಜೋಳ ಪರವಾಗಿಲ್ಲ ಹಾಗಾದರೆ. ರಾಗಿ KG? ರಾಗಿ ಅಂದರೆ ನಾವೇ ಬೆಳಿತೀವಲ್ಲ ಅಂತ ತಗೊಂಡು. ಮಿಕ್ಕಿದ್ದೆಲ್ಲ ಯಶವಂತಪುರದಲ್ಲಿ ತೊಗೊಂಬರ್ತೀರಾ? ನವಣೆ ಜಾಸ್ತಿ ಬೆಳೆಯಲ್ಲ ಈಗ ಇತ್ತೀಚೆಗೆ ಯಾರನ್ನು? ಗೊತ್ತಿಲ್ಲ, ಅದು ನಾವು ಬೆಳೆಯೋದು. ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ನಾವು ಕಾಳುಗಳೆಲ್ಲ ಬೆಳಿತೀವಿ. ಸರಿ ಆಯ್ತು. ನಾನು ಟ್ಯಾಬ್ಲೆಟ್ ಕೊಡ್ತೀನಿ, ಟ್ಯಾಬ್ಲೆಟ್ ಕಂಟಿನ್ಯೂಸ್ ತೊಗೋಬೇಕು. ಇದು ತಗೊಳ್ಳಿ, ಇದ್ರ ಜೊತೆಗೆ ಇನ್ನೊಂದು ಕೊಡ್ತೀನಿ ನಾನು. ಇದು ಯಾವಾಗ? ಬೆಳಗ್ಗೆ? ಇದು ಬೆಳಿಗ್ಗೆ ರಾತ್ರಿ ತಗೊಳ್ತಿದ್ರಲ್ವಾ? ಇಲ್ಲ, ಬೆಳಗ್ಗೆ ಮಾತ್ರ. ಓಕೆ. ರಾತ್ರಿನೂ ಒಂದು ತಗೋಬೇಕು, ಇದ್ರ ಜೊತೆಗೆ ಇನ್ನೂ ಕೊಡ್ತೀನಿ. ಬೆಳಿಗ್ಗೆ ಅರ್ಧ, ರಾತ್ರಿ ಅರ್ಧ ತಗೊಳ್ತಿದ್ರ? ಬೆಳಗ್ಗೆ ಅರ್ಧ ಮಾತ್ರ. ಇಲ್ಲ, ಒಂದು ತಗೋಬೇಕು. ಬೆಳಗ್ಗೆ ಒಂದು, ಸಂಜೆ ಒಂದು. ಬೆಳಿಗ್ಗೆ ಒಂದು ತಗೊಳ್ಳಿ, ಇದ್ರ ಜೊತೆಗೆ ಇನ್ನೊಂದು ಕೊಡ್ತೀನಿ, ಅದನ್ನು ಬೆಳಿಗ್ಗೆ ಮತ್ತು ರಾತ್ರಿ ತಗೋಬೇಕು.